12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿರುವಂಥ ಶ್ರೀ ಕಾಶಿ ವಿಶ್ವನಾಥ ವಾರಾಣಸಿಯ ಕಂಪ್ಲೀಟ್ ಐಟಿನರಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ಕಾಶಿ ವಿಶ್ವನಾಥನ ದರ್ಶನ ಪಡ್ಕೋಬೇಕು ಅನ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ಕಾಶಿಯನ್ನು ಯಾವ ರೀತಿ ತಲುಪೋದು, ಅಂದರೆ ಕಾಶಿಗೆ ಇರುವಂಥ 3-4 ಹೆಸರುಗಳದಾವು. ಕಾಶಿ, ವಾರಾಣಸಿ, ಬನಾರಸ್. ಇದರ ಮೇನ್ ಪ್ಲಾಟ್ಫಾರ್ಮ್ ನೇಮ್ ಬಂದು ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್ ಆಗಿರ್ಬೋದು. ವಾರಾಣಸಿ ಅಥವಾ ಬನಾರಸ್ ಅಂತ ಕರೀತಾರೆ. ಈ ಒಂದು ಪ್ಲೇಸ್ಗೆ ಯಾವ ರೀತಿ ರೀಚ್ ಆಗ್ಬೋದು, ಇಲ್ಲಿ ಪ್ರಮುಖವಾದ ನೋಡಲೇಬೇಕಾದಂಥ ಸ್ಥಳಗಳು ಯಾವ್ಯಾವ ಅದಾವು, ಆ ಸ್ಥಳಗಳನ್ನ ಯಾವ ರೀತಿ ಐಟಿನರಿ ಫಾಲೋ ಮಾಡಿ ವಿಸಿಟ್ ಮಾಡ್ಬೋದು. ಅಂಡ್ ಇಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಅನ್ನ ಯಾವ ರೀತಿ ಬಳಸಬಹುದು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗತ್ತೆ, ಅಂಡ್ ನೀವು ಉಳ್ಕೊಳಕ್ಕೆ ನಿಮ್ಗೆ ಅಲ್ಲಿ ಏನು ವ್ಯವಸ್ಥೆ ಇರ್ತದೆ ಅಂತ ಕಂಪ್ಲೀಟ್ ಐಟಿನರಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕಂಪ್ಲೀಟ್ ಆಗಿ ನಿಮ್ಮ ಬಜೆಟ್ ಎಷ್ಟು ಬರ್ತಿತ್ತು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಆಗಿದ್ರೆ ಒಂದು ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ನೋಟಿಫಿಕೇಶನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮೊದಲು ಕಾಶಿಯನ್ನು ಹೇಗೆ ತಲುಪೋದಂತ ನೋಡೋಣ. ಕಾಶಿಯನ್ನು ತಲುಪೋದಕ್ಕೆ 3 ಸುಲಭವಾದ ವಿಧಾನಗಳಿವೆ. ಬೈ ಟ್ರೈನ್, ಬೈ ಫ್ಲೈಟ್, ಮತ್ತೆ ನಿಮ್ಮ ಪರ್ಸನಲ್ ವೆಹಿಕಲ್ ಅನ್ನ ತಗೊಂಡು ಕೂಡ ನೀವು ಕಾಶಿಯನ್ನ ತಲುಪಬಹುದು. ಬೈ ಟ್ರೈನ್ ಏನಾದ್ರೂ ಹೋಗ್ತೀನಿ ಅಂತಂದ್ರೆ ಟ್ರೈನ್ ಎಲ್ಲಿಂದ ಇರ್ತದೆ, ಎಷ್ಟೆಲ್ಲ ಫೇರ್ ಇರ್ತದೆ ಅಂತ ತಿಳಿಸ್ಕೊಡ್ತೀನಿ. ಬೈ ಟ್ರೈನ್ ಹೋಗ್ತೀನಿ ಅಂತಂದ್ರೆ ಬೆಂಗಳೂರು, ಮೈಸೂರು, ತುಮಕೂರು, ರಾಯಚೂರು, ಸೋಲಾಪುರ್ ವಾಯಾ ವಾರಾಣಸಿಯ ಕಾಶಿಯನ್ನು ನೀವು ತಲುಪಬಹುದು. ಹುಬ್ಳಿಯಿಂದ ಹೋಗ್ತೀನಿ ಅಂದ್ರೆ ಹುಬ್ಳಿ, ಗದಗ್, ಬಾಗಲಕೋಟೆ, ಬಿಜಾಪುರ್ ವಾಯಾ ಸೋಲಾಪುರಿಂದ ಕಾಶಿಯನ್ನ ತಲುಪಬಹುದು. ಟ್ರೈನ್ ಹೋಗೋದಾದ್ರೆ ಬೆಂಗಳೂರಿಂದ ಎಷ್ಟು ಫೇರ್ ಆಗತ್ತ, ಹುಬ್ಳಿಯಿಂದ ಎಷ್ಟು ಫೇರ್ ಆಗತ್ತ, ಎರಡನ್ನು ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಬೆಂಗಳೂರಿಂದ ಟ್ರಾವೆಲ್ ಮಾಡ್ತಿದ್ರೆ ಸ್ಲೀಪರ್ ಹೋದ್ರೆ 895 ರುಪೀಸ್, ಥರ್ಡ್ AC 2315, ಸೆಕೆಂಡ್ AC 3370, ಫಸ್ಟ್ AC 5640 ರೂಪಾಯಿ. ಹುಬ್ಳಿಯಿಂದ ಟ್ರಾವೆಲ್ ಮಾಡ್ತೀನಿ ಅಂತಂದ್ರೆ ಸ್ಲೀಪರ್ ಕ್ಲಾಸ್ 765, ಥರ್ಡ್ AC 2025, ಸೆಕೆಂಡ್ AC 2950, ಫಸ್ಟ್ AC 5030. ಎರಡು ಮೇಜರ್ ಸಿಟಿಯಿಂದ ಟ್ರಾವೆಲ್ ಮಾಡೋದಾದ್ರೆ ನಿಮಗೆ ಜಾಸ್ತಿ ಏನು ಪ್ರೈಸ್ ಡಿಫ್ರೆನ್ಸ್ ಅಲ್ಲ, 100-200 ರೂಪಾಯಿ ಅಷ್ಟು ಡಿಫ್ರೆನ್ಸ್ ಆಗ್ಬೋದು. ಸೊ ಬೈ ಟ್ರೈನ್ ಕೂಡ ನೀವು ಹೋಗ್ಬೋದು. ಫ್ಲೈಟ್ ಮುಖಾಂತರ ಟ್ರಾವೆಲ್ ಮಾಡ್ತೀನಿ ಅಂತಂದ್ರೆ ಸೊ ಯಾವ್ಯಾವೆಲ್ಲ ಮೇಜರ್ ಸಿಟಿಯಿಂದ ನೀವು ವಾರಾಣಸಿಯ ಏರ್ಪೋರ್ಟ್ ಅನ್ನ ತಲುಪಬಹುದು ಅಂತ ನೋಡೋಣ. ಬೆಂಗಳೂರು, ಮುಂಬೈ, ಪುಣೆ, ದೆಹಲಿಯಿಂದ ನೀವು ವಾರಾಣಸಿಯ ಏರ್ಪೋರ್ಟ್ ಅನ್ನ ತಲುಪಬಹುದು. ವಾರಾಣಸಿಗೆ ಡೈರೆಕ್ಟ್ ಫ್ಲೈಟ್ ಗಳು ಒಂದ್ ಸೈಡ್ ಬಂದು 3500 ರೂಪಾಯಿಂದ 5000 ರೂಪಾಯಿವರೆಗೂ ನಿಮ್ಮ ಫ್ಲೈಟ್ ಚಾರ್ಜ್ ಇರುತ್ತೆ. ಬೆಂಗಳೂರಿಂದ ಹೋಗ್ತೀನಿ ಅಂದ್ರೆ 3500ರಿಂದ 5000 ವರೆಗೂ ಫ್ಲೈಟ್ ಚಾರ್ಜ್ ಇರ್ತದೆ. ನೀವೇನಾದ್ರೂ ನಿಮ್ಮ ಪ್ರೈವೇಟ್ ವೆಹಿಕಲ್ ಮುಖಾಂತರ ಕಾಶಿಯನ್ನ ತಲುಪಬೇಕು ಅನ್ಕೊಂಡಿದ್ರೆ ಬೈ ರೋಡ್ ಕಾಶಿಯನ್ನ ತಲುಪಬಹುದು. ಇದ್ರ ಕಾಸ್ಟ್ ಬಂದು ನಿಮ್ಮ ಫ್ಯೂಲ್ ಎಕನಾಮಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಜನ ನೀವು ಕಾರಲ್ಲಿ ಟ್ರಾವೆಲ್ ಮಾಡ್ತಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒನ್ಸ್ ನೀವು ಕಾಶಿಯನ್ನು ತಲುಪಿದ ಮೇಲೆ ಅಕಮೆಂಡೇಶನ್ ಅಂದ್ರೆ ನೀವು ಅಲ್ಲಿ ಉಳ್ಕೊಳಕ್ ಏನೇನೆಲ್ಲ ವ್ಯವಸ್ಥೆ ಇರ್ತದೆ, ಎಷ್ಟೆಷ್ಟೆಲ್ಲ ಕಾಸ್ಟ್ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಅಕಮೆಂಡೇಶನ್ ಬಗ್ಗೆ ಮಾತಾಡೋದಾದ್ರೆ ಪರ್ ಡೇ 1500ರಿಂದ 2000 ರೂಪಾಯಿ ಹೋಟೆಲ್ ಕಾಸ್ಟ್ ಇರ್ತದೆ. ಸೊ ಈ ಒಂದು ಕಾಸ್ಟ್ ಅಲ್ಲಿ ಒಂದು ಒಳ್ಳೆ ಬಜೆಟ್ ಹೋಟೆಲ್ ಕೂಡ ನಿಮ್ಗೆ ಸಿಗ್ತೈತಿ. ಪರ್ 2 ಪರ್ಸನ್ 3 ಪರ್ಸನ್ ಇದ್ರೆ ಇದೇ ಶೇರಿಂಗ್ ಬೇಸಿಸ್ ಅಲ್ಲಿ ನಿಮಗೆ ಕಡಿಮೆ ಆಗಿಬಿಡುತ್ತೆ. ಏನಾದರೂ ಸಿಂಗಲ್ ಪರ್ಸನ್ ಆಗಿದ್ರೆ ನಿಮಗಾಗಿ ಬೆಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಧರ್ಮಶಾಲಾ. ಸೊ ಧರ್ಮಶಾಲಾ ಕಾಶಿಯಲ್ಲಿ ಸಾಕಷ್ಟು ಪ್ಲೇಸ್ಗಳೆಲ್ಲ ಅದಾವು. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಕೂಡ ತಿಳ್ಕೊಬಹುದು. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಲಿಂಕ್ ಅನ್ನು ಕೊಟ್ಟಿದ್ದೀನಿ. ನೀವು ಏನಾದರೂ ಸಿಂಗಲ್ ಆಗಿ ಟ್ರಾವೆಲ್ ಮಾಡ್ತಿದ್ರೆ ಧರ್ಮಶಾಲಾ ಒಳಗೆ ನಿಮಗೆ 100ರಿಂದ 200 ರೂಪಾಯಿ ಒಳಗೆ ಆರಾಮಾಗಿ ಸ್ಲೀಪ್ ಮಾಡಬಹುದು. ಸೊ ಇಲ್ಲಿ ನಿಮಗೆ ಬಿಸಿನೀರು ವ್ಯವಸ್ಥೆ ಕೂಡ ಇರ್ತದೆ, ಅದಕ್ಕೋಸ್ಕರ ನೀವು 100 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ಬೋದು. ಬಟ್ ನೀವು ಇಲ್ಲ ಸಪ್ರೇಟ್ ಆಗಿ ಇರ್ತೀನಿ ನನಗೆ ಹೋಟೆಲ್ ಬೇಕಪ್ಪ ಅಂದ್ರೆ 1500 to 2000 ರೂಪೀಸ್ ಪರ್ 2 ಪರ್ಸನ್ ಅಥವಾ 3 ಪರ್ಸನ್ ಕೂಡ ಶೇರಿಂಗ್ ಬೇಸಿಸ್ ಅಲ್ಲಿ ಈ ಒಂದು ಹೋಟೆಲ್ಸ್ಗಳನ್ನು ಬುಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಫುಡ್ ಆಪ್ಷನ್. ಸೊ ಸಾಕಷ್ಟು ಜನರಿಗೆ ಫುಡ್ ಅಲರ್ಜಿ ಇರ್ತದೆ. ನಾವು ಒಂದು ಕಡೆ ಸೇವಿಸ್ತಿರ್ತೀವಿ ಆಹಾರವನ್ನು, ಬೇರೆ ಕಡೆ ಹೋದ್ಕೊಳ್ಳೇನೆ ಆ ಆಹಾರ ಅವರಿಗೆ ಅಡ್ಜಸ್ಟ್ ಆಗ್ತಿರೋದಿಲ್ಲ. ಸೊ ಹೀಗಾಗಿ ಕಾಶಿಯಲ್ಲಿ ನಿಮಗೆ ಫುಡ್ ವ್ಯವಸ್ಥೆ ಯಾವ ರೀತಿ ಇರ್ತದೆ, ಅಲ್ಲಿನ ಊಟ ಯಾವ ರೀತಿ ಇರ್ತದೆ, ನಿಮ್ಮ ಕರ್ನಾಟಕದಲ್ಲಿ ಊಟ ಯಾವ ರೀತಿ ಇರ್ತದೆ ಅಂತ ತಿಳ್ಕೊಳ್ಳೋಣ. ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ ಸೊ ನಮ್ಮ ಕರ್ನಾಟಕದಲ್ಲಿ ಕಾಶಿ ಒಳಗಡೆ ಇರುವಂಥ ಹೋಟೆಲ್ಗಳಲ್ಲಿ ಸಿಗ್ತಿರುವಂಥ ಊಟದ ಬಗ್ಗೆ ಮಾತಾಡೋದಾದ್ರೆ 100% ಜೆನ್ವನ್ ಆಗಿರುವಂಥ ಫುಡ್ ನಿಮಗಲ್ಲಿ ಸಿಗ್ತೈತೆ. ಯಾಕಂದ್ರೆ ನಾನು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸಾಕಷ್ಟು ಹೋಟೆಲ್ಸ್ಗಳಲ್ಲಿ 3 to 4 ಡೇಸ್ ನಾನು ಇದ್ದು ಅಲ್ಲಿ ಯಾವ್ಯಾವ ಹೋಟೆಲ್ಗೆ ಹೋದರೂ ಕೂಡ ನನಗೆ ಸರಿಯಾದ ವೆಜ್ ಫುಡ್ ನನಗೆ ಸಿಕ್ಕಿರುವಂಥದ್ದು. ಸೊ ಕಾಶಿ ನಮ್ಮ ಕರ್ನಾಟಕದಿಂದ ಕಾಶಿ ಒಳಗಡೆ ನಿಮಗೆ ಸರಿಯಾದ ವೆಜ್ ಫುಡ್ ಸಿಗ್ತದೆ. ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ಇರುವಂಥ ಫುಡ್ 100ರಿಂದ 150 ತನಕ ಆರಾಮಾಗಿ ಸಿಗ್ತೈತಿ. ಫುಡ್ ಅಂದರೆ 100ರಿಂದ 150 ರೂಪಾಯಿದಲ್ಲಿ ಒಂದು ಕಂಪ್ಲೀಟ್ ಆಗಿರುವಂಥ ಊಟ ಸಿಗ್ತದೆ. ಇದ್ರ ಜೊತೆಗೆ 3 ಥಾಲಿ, 2 ಟೈಪ್ ಪಲ್ಯ, ರೈಸ್ ಜೊತೆಗೆ ವೆಜಿಟೇಬಲ್ಸ್ ಕೂಡ ನಿಮ್ಗೆ ಕೊಡ್ತಾರ. ನೆಕ್ಸ್ಟ್ ಕ್ವಶನ್ ಬಂದು ಲೋಕಲ್ ಟ್ರಾನ್ಸ್ಪೋರ್ಟ್. ನೀವು ಕಾಶಿಯಲ್ಲಿ ಯಾವುದೇ ಪ್ಲೇಸ್ಗಳನ್ನು ಕವರ್ ಮಾಡಕ್ಕೆ ಹೋಗ್ತೀನಿ ಅಂತಂದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಲೋಕಲ್ ಟ್ರಾನ್ಸ್ಪೋರ್ಟನ್ನು ಬಳಸಿ ಹೋಗ್ಬಹುದಾ ಅಥವಾ ನೀವು ಕಾಲ್ನಡಿಗೆಯಲ್ಲಿ ಹೋಗ್ಬೋದಾ ಅಂತ ಕೇಳೋದಾದ್ರೆ ಸ್ನೇಹಿತರೆ, ಕಾಶಿಯಲ್ಲಿ ತುಂಬ ಸಾಕಷ್ಟು ಜಾಗಗಳೇನದಾವು ಡಿಸ್ಟೆನ್ಸಲ್ಲಿ ಅಂದರೆ ಕಾಲ್ನಡಿಗೆಯಲ್ಲಿ ಹೋಗಿ ನೀವು ತಲುಪ್ಬೋದು. ಬಟ್ ಲಿಟ್ರಲಿ ಅದು ಯಾವ ರೀತಿ ಐತೆ ಅಂತಂದ್ರೆ ತುಂಬ ಓಲ್ಡೆಸ್ಟ್ ಸಿಟಿ ಅಂತಲೇ ಹೇಳ್ಬೋದು.
ಸೊ ಅಲ್ಲಿ ನಿಮಗೆ 100ಇಂದ 200 ಮೀಟರ್ ಅಥವಾ 500 ಮೀಟರ್ ಒಳಗಡೆನೆ ಒಂದೊಂದು ಟೆಂಪಲ್ಸ್ ಅದಾವೆ. ಸೊ ಕಾಲ್ನಡಿಗೆಯಲ್ಲೂ ಕೂಡ ಹೋಗ್ಬೋದು. ಕೆಲವೊಂದು ಪ್ಲೇಸಸ್ಗಳು ಅಂದ್ರೆ ತುಂಬ ಕಡಿಮೆ, ಅಂದರೆ ಕಾಶಿ ವಿಶ್ವನಾಥ ಮಂದಿರದಿಂದ ಹನುಮಾನ್ ಗಡಿಗೆ ನೀವೇನಾರ ಹೋಗ್ತೀನಪ್ಪ ಅಂತಂದ್ರೆ, ಅಥವಾ ಕಾಶಿ ವಿಶ್ವನಾಥ ಮಂದಿರದಿಂದ ನೀವೇನಾದ್ರು ಇನ್ನೊಂದು ಲಾಂಗ್ ಡಿಸ್ಟೆನ್ಸಿಗೆ ಹೋಗ್ತೀನಿ ಅಂದಾಗ ಮಾತ್ರ ನೀವು ಬೈ ಪಬ್ಲಿಕ್ ಅಥವಾ ಪ್ರೈವೇಟ್ ವೆಹಿಕಲನ್ನು ಕೂಡ ತೊಗೊಂಡು ಹೋಗ್ಬೋದು. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ಒಳಗಡೆ ಇದ್ರೆ 20 ರೂಪೀಸ್ ಪರ್ ಪರ್ಸನ್, ಅಬೌವ್ 5 ಕಿಲೋಮೀಟರ್ ಮೇಲ್ಗಡೆ ಏನಾಯ್ತಂದ್ರೆ 50 ರೂಪೀಸ್ ಪರ್ ಪರ್ಸನ್ ಆಗುತ್ತೆ. ಸೊ ಇವ್ರು ಜಾಸ್ತಿ ಹೇಳ್ತಾರೆ, ಬಾರ್ಗೇನಿಂಗ್ ಮಾಡ್ಕೊಂಡು ನೀವು ಟ್ರಾವೆಲ್ ಮಾಡ್ಬೋದು. ಇನ್ ಕೇಸ್ ಶೇರಿಂಗ್ ಬೇಸಿಸ್ ಒಳಗೆ ಹೋಗ್ತೀನಪ್ಪ ಅಂತಂದ್ರೆ ಇನ್ನೂ ಕೂಡ ನಿಮ್ಗೆ ಕಡಿಮೆ ಆಗುತ್ತೆ. ಮೋಸ್ಟ್ ಆಫ್ ದಿ ಪ್ಲೇಸಸ್ ನಾನೆಲ್ಲ ಕವರ್ ಮಾಡಿರೋದು ಕಾಲ್ನಡಿಗೆಯಲ್ಲಿ ಕವರ್ ಮಾಡಿರ್ತೀನಿ. ಸೊ ನೀವು ಕೂಡ ಮಾಡಿ, ಆರೋಗ್ಯಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಆರಾಮಾಗಿ ನೀವು ಎಂಜಾಯ್ ಕೂಡ ಮಾಡ್ಬೋದು ಕಾಶಿಯನ್ನು. ಇನ್ನು ನೆಕ್ಸ್ಟ್ ಬಂದು ಎಂಟ್ರಿ ಫೀಸ್. ನೋಡಿ ಸ್ನೇಹಿತರೆ, ಕಾಶಿಯಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಹೋರಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ, ಎಲ್ಲವೂ ಕೂಡ ಕಂಪ್ಲೀಟ್ಲಿ ಫ್ರೀ ದರ್ಶನ ಆಗಿರ್ತದೆ. ಇನ್ನು ಬಂದು ಪ್ಲೇಸಸ್ ಟು ವಿಸಿಟ್ ಇನ್ ಕಾಶಿ. ಕಾಶಿಯಲ್ಲಿ ನೀವು ಯಾವೆಲ್ಲ ಪ್ರಮುಖ ಸ್ಥಳಗಳನ್ನು ನೋಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಸುಮಾರು ಕಾಶಿಯಲ್ಲಿ ಸಾಕಷ್ಟು ಪ್ರಸಿದ್ಧ ದೇವಸ್ಥಾನಗಳು, ಅದರಲ್ಲಿ ಪ್ರಮುಖವಾಗಿರುವಂಥ ದೇವಸ್ಥಾನಗಳದ್ದು ಯಾವುದದ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ದೇವಸ್ಥಾನಗಳಿಗೆ ಯಾವ್ಯಾವ ಟೈಮಲ್ಲಿ ಹೋಗ್ಬೇಕು, ಯಾವ್ಯಾವ ಟೈಮಲ್ಲಿ ನೀವು ಕವರ್ ಮಾಡೋಕ್ಕೆ ಸಾಧ್ಯ ಆಗತ್ತಂತ ತಿಳಿಸ್ಕೊಳ್ಳೋಣ. ಸೊ ನೀವು ಯಾವುದೇ ಪ್ಲೇಸಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ, ಸೊ ರಾತ್ರಿ ಹೋಗಿ ಮುಟ್ಟುವಂಥ ಟ್ರೈನ್ ಅಥವಾ ಫ್ಲೈಟ್ಗಳನ್ನು ತೊಗೊಂಡಿದ್ರೆ ಸೊ ಈಸಿಯಾಗಿ ಬೆಳಗ್ಗೆ ಎದ್ದು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಇವಾಗ ಡೇ 1ಇಂದ ಶುರು ಮಾಡೋಣ, ಯಾವ್ಯಾವ ಪ್ಲೇಸ್ಗಳಿಗೆ ಯಾವ್ಯಾವ ಟೈಮಿಂಗ್ ಹೋದ್ರೆ ನಿಮಗೆ ಬೆಸ್ಟ್ ಐಟ್ನರಿ ಫಾಲೋ ಮಾಡ್ಬೋದಂತ. ಡೇ 1 ಕಾಶಿ ವಿಶ್ವನಾಥ ಮಂದಿರದ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಮಹತ್ವಪೂರ್ಣವಾದಂಥ ಮೊದಲನೇ ಜ್ಯೋತಿರ್ಲಿಂಗವಾಗಿರೋದ್ರಿಂದ ಇಲ್ಲಿ ದೇಶಾದ್ಯಂತ ಮತ್ತು ವಿದೇಶದಿಂದ ಸಾಕಷ್ಟು ಜನರು ಈ ಒಂದು ಪ್ಲೇಸಲ್ಲಿ ಕಾಶಿ ವಿಶ್ವನಾಥ ದರ್ಶನ ಪಡೆಯಲಿಕ್ಕೆ ಬರ್ತಾರೆ. ಸೊ ಹೀಗಾಗಿ ನೀವು ಡೇ 1 ಬೆಳಗ್ಗೆ 4:30 ಗಂಟೆಗೆ ಹೋದ್ರೆ ಅಥವಾ 5 ಗಂಟೆಗೆ ಏನಾದರೂ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋದ್ರೆ ಸೊ ನಿಮ್ಗೆ ಆರಾಮಾಗಿ ಅರ್ಧ ಗಂಟೆಯಿಂದ 1 ಗಂಟೆ ಒಳಗೆ ದರ್ಶನ ಆಗಿಬಿಡ್ತದೆ. ಒಳಗಡೆ ಹೋಗಿಂದ ನಿಮಗೆ ಯಾವುದೇ ರೀತಿ ಹೊರಗಡೆ ಬರುವಂಥ ಆದೇಶ ಯಾವುದೇ ರೀತಿ ಇರಲ್ಲ. ನೀವು ಎಷ್ಟೋ ತನಕ ಬೇಕೋ ಅಷ್ಟೋ ತನಕ ಇರ್ಬೋದು. ಇದು ನೀವು ರೀ ಎಂಟ್ರಿ ಮಾಡಿ ಕಿಶ್ನ ಮತ್ತೊಂದು ಸಲ ದರ್ಶನ ಮಾಡ್ತೀನಿ ಅಂತಂದ್ರೆ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇರಲ್ಲ. 4:30ರಿಂದ 5 ಗಂಟೆಗೆ ನೀವೇನಾದರೂ ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋಗಿ ಕ್ಯೂ ಹಚ್ಚಿದ್ರೆ ಅರ್ಧ ಗಂಟೆಯಿಂದ 1 ಗಂಟೆ ಒಳಗೆ ನಿಮ್ಮ ಪಾಳೆ ಬರ್ತೈತಿ, ಆರಾಮಾಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಬೋದು. ನೀವು 9ರಿಂದ 10 ಗಂಟೆವರೆಗೂ ನೀವು ಅಲ್ಲಿ ಅಡ್ಡಾಡ್ಬೋದು. ನಿಮ್ಗೆ ಯಾವುದೇ ರೀತಿ ಇಗ್ನೋರ್ ಮಾಡಲ್ಲ, ಯಾರು ಹೊರಗಡೆ ಹೋರಿ ಆ ರೀತಿ ಯಾವುದೇ ರೀತಿ ಇರಲ್ಲ. ಸೊ ನೀವು 9ರಿಂದ 10 ಗಂಟೆ ಮಟ್ಟ ಅಲ್ಲೇ ಓಡಾಡ್ಬೋದು. ಆ್ಯಂಡ್ ಅಲ್ಲಿ ನಿಮ್ಗೆ ಹೋಟೆಲ್ಸ್ ಕೂಡ ಇರ್ತಾವೆ. ಒಳಗಡೆ ತುಂಬ ಒಂದು ವಿಶಾಲವಾದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಅಲ್ಲಿ ಹೋದರೆ ನೀವು ಮರಳಿ ಬರೋದಿಲ್ಲ, ಅಂಥದ್ದೊಂದು ವಿಶಾಲವಾದಂಥ ಕಾಶಿ ವಿಶ್ವನಾಥ ದೇವಸ್ಥಾನ. ಸೊ ನಿಮ್ಗೆ ಪ್ರಸಾದದ ಒಂದು ವ್ಯವಸ್ಥೆ ಕೂಡ ಇರ್ತದೆ. 9 ಗಂಟೆಯಿಂದ ಶುರುವಾಗುತ್ತೆ. ಸೊ ಸಾಯಂಕಾಲ 5 ಗಂಟೆವರೆಗೂ ಇರ್ಬೋದು ಮೋಸ್ಟ್ಲಿ. ಸೊ 9 ಗಂಟೆಯಿಂದ ಶುರು ಆಗ್ತದೆ. ಸೊ ನಾವು ಅದನ್ನು ಮಿಸ್ ಮಾಡ್ಕೊಂಡಿದ್ದೇವೆ, ಯಾಕಪ್ಪ ನಾವು ಪ್ಲೇಸಸನ್ನು ಜಾಸ್ತಿ ಕವರ್ ಮಾಡಬೇಕಾಗಿತ್ತು. ಸೊ ಅದನ್ನು ಇಗ್ನೋರ್ ಮಾಡಿ ಸೊ ಬೇರೆ ಪ್ಲೇಸಿಗೆ ಹೋದೇವಿ. 9ರಿಂದ 10 ಗಂಟೆಗೆ ಕಾಶಿ ವಿಶ್ವನಾಥ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಸೊ ಅಲ್ಲಿಂದ ನೀವು ಹೋಗ್ತೀರಿ ಶ್ರೀ ಹನುಮಾನ್ ಗಡಿ ಮಂದಿರ ಅಂತ ಹೇಳಿ ಕಿಶಿಂದ. ಹನುಮಾನ್ ಗಡಿ ಬಂದು ಶ್ರೀ ಕಾಶಿ ವಿಶ್ವನಾಥ ಮಂದಿರದಿಂದ ಕೇವಲ 15ರಿಂದ 20 ನಿಮಿಷ ಡಿಸ್ಟೆನ್ಸ್ ಒಳಗೆ ಇರುವಂಥ ಒಂದು ಪ್ಲೇಸ್. ಸೊ ಬರೀ ಇವಾಗ ಶ್ರೀ ಹನುಮಾನ್ ಗಡಿ ಮಂದಿರವನ್ನು ದರ್ಶನ ಮಾಡೋಣ. 400 ವರ್ಷದ ಹಳೆಯ ಇತಿಹಾಸ ಇರುವಂಥ ಈ ಸಂಕಟ ಮೋಚನ ಮಂದಿರದಲ್ಲಿ ಭಗವಾನ್ ಶ್ರೀ ರಾಮನ ಭಕ್ತನಾದ ಗೋಸ್ವಾಮಿ ತುಳಸಿದಾಸರಿಗೆ ಶ್ರೀ ಆಂಜನೇಯನು ಪ್ರತ್ಯಕ್ಷವಾಗಿದ್ದು ಇದೇ ಸ್ಥಾನದಲ್ಲಿಯೇ. ತುಳಸಿ ಮಾನಸ್ ಮಂದಿರ ಹೋಗುವಂಥ ರಸ್ತೆ ಒಳಗೆ ನಿಮಗೆ ಇಲ್ಲಿ ತ್ರಿದೇವ್ ಮಂದಿರ ಅಂತ ಬರ್ತೈತಿ. ಸೊ ಆ ಮಂದಿರನು ಕೂಡ ತೋರಿಸ್ತೀನಿ ಅಂತ, ಅದನ್ನು ಕೂಡ ದರ್ಶನ ಮಾಡ್ಕೊಂಡು ಹೋಗ್ರಿ ನೀವು. ನೋಡ್ರಿ ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ್ ಮಂದಿರ. ಸಿನಿಮ್ಯಾಟಿಕ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಇಲ್ಲಿ ಮೋಸ್ಟ್ಲಿ ಮೊಬೈಲ್ ಅಲೌಡ್ ಐತೆ ಅಂತ ಕಾಣಿಸುತ್ತೆ. ಫೋಟೋಗ್ರಾಫ್ ಎಲ್ಲ ಮಾಡತ್ತಾರ ಬೈ, ವಿಡಿಯೋ ಶೂಟ್ ಮಾಡ್ತಾರಲ್ಲ ಗೊತ್ತಿಲ್ಲ. ಮೊಬೈಲ್ ಅಂತೂ ಅಲೌಡ್ ಐತಿ ಬೈ. ಮೋಸ್ಟ್ಲಿ ನಾ ವಿಸಿಟ್ ಮಾಡಿದ್ವಿ ಇವತ್ತು ಫಸ್ಟ್ ಮಂದಿರದಾಗ, ತುಳಸಿ ಮಾನಸ್ ಮಂದಿರದಾಗ ಬೈ ಮೊಬೈಲ್ ಅಲೌಡ್ ಐತಿ. ಶ್ರೀ ಸತ್ಯನಾರಾಯಣ ತುಳಸಿ ಮಾನಸ್ ಮಂದಿರ ಅದೇ ದೇವಸ್ಥಾನ ಭಗವಾನ್ ಶ್ರೀ ರಾಮನಿಗೆ ಭಕ್ತನಾದ ಅಷ್ಟೇ ಅಲ್ಲದೆ ರಾಮಚರಿತ್ರೆ ಬರೆದ ಏಕೈಕ ವ್ಯಕ್ತಿ ಶ್ರೀ ಗೋಸ್ವಾಮಿ ತುಳಸಿದಾಸ್. ಈ ಮಂದಿರದ ಸ್ಥಾಪನೆಯನ್ನು 1964ರಲ್ಲಿ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಆದ ಡಾಕ್ಟರ್ ಸರ್ವಪಲ್ಲಿ ರಾಮಕೃಷ್ಣನ್ ಅವರು ಸ್ಥಾಪನೆ ಮಾಡಿದರು. ನಾವು ಹೊಂಟೇವ್ರಿ
ಶ್ರೀ ದುರ್ಗಾ ಮಾತಾ ಮಂದಿರ ಅಂತ ಹೇಳಿ ಈ ದುರ್ಗಾ ಮಾತಾ ಮಂದಿರದಾಗ ನಿಮ್ಮ ಏನೇ ಕಷ್ಟಗಳು ಇದ್ರಪ್ಪ ಅಂದ್ರೆ ಸೊ ಅಲ್ಲಿ ದರ್ಶನ ಮಾಡೋದ್ರಿಂದ ಅವು ಕಷ್ಟ ಪರಿಹಾರ ಆಗ್ತದಂತ. ಈ ಮಂದಿರಕ್ಕೆ ನಿಮ್ಮ ಮನಸ್ಪೂರ್ವಕವಾಗಿ ದರ್ಶನ ಮಾಡಲು ಬಂದರೆ ನಿಮ್ಮ ಮನಸ್ಸಿನ ನೆಮ್ಮದಿಯು ಅತ್ಯಂತ ಸುರಕ್ಷಿತವಾಗಿರುವುದು ಇಲ್ಲಿನ ಭಕ್ತರ ನಂಬಿಕೆ. ಸ್ನೇಹಿತರೆ ನೋಡಿದ್ರಲ್ಲ, ಕಂಪ್ಲೀಟ್ ಐಟಿನರಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಬರೀ ಇವಾಗ ಟೋಟಲ್ ಬಜೆಟ್ ಎಷ್ಟಾಗತ್ತಾ, ಸೊ ಎಷ್ಟು ದಿನದಲ್ಲಿ ಈ ಪ್ಲೇಸನ್ನು ಕವರ್ ಮಾಡ್ಬೋದು ಅಂತ ನೋಡೋಣ. ಬೈ ಟ್ರೈನ್ ಹೋಗ್ತೀನಿ ಅಂತಂದ್ರೆ ಟ್ರೈನ್ ಒಳಗೆ ನಾನು ಸ್ಲೀಪರ್ ಕ್ಲಾಸನ್ನು ತೊಗೊಂಡಿನಿ. 1800 rupees ಇನ್ಕ್ಲೂಡಿಂಗ್ ರಿಟರ್ನ್ ಟಿಕೆಟ್. ಅಕೊಮೆಂಡೇಷನ್ ಬಂದು 3000 ಫಾರ್ 2 nights. ಇನ್ ಕೇಸ್ ಶೇರಿಂಗ್ ಪರ್ಸನ್ ಇತ್ತಂದ್ರೆ ನಿಮಗಿದು ಬೆನಿಫಿಟ್ ಇರ್ತದೆ. ಆ್ಯಂಡ್ ಫುಡ್ ಬಂದು 1350 rupees ಫಾರ್ 3 days. ಆ್ಯಂಡ್ ಲೋಕಲ್ ಟ್ರಾನ್ಸ್ಪೋರ್ಟ್ ಬಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಒಂದು ದಿನಕ್ಕೆ 100 rupees ಪೇ ಮಾಡ್ಬೋದು ಫಾರ್ 2 days. ಇದ್ರ ಟೋಟಲ್ ಬಂದು 6350 ರೂಪಾಯಿ ಪರ್ ಪರ್ಸನ್ ಆಗುತ್ತೆ. ಬೈ ಫ್ಲೈಟ್ ಹೋಗೋದಾದ್ರೆ 2-way ಫ್ಲೈಟ್ ಟಿಕೆಟ್ ನಿಮಗೆ ರಿಟರ್ನ್ ಇನ್ಕ್ಲೂಡಿಂಗ್ ಇರ್ತದೆ. 10,000 rupees ಒಳಗೆ ನಿಮಗೆ ರಿಟರ್ನ್ ಫ್ಲೈಟ್ ಟಿಕೆಟ್ ಕೂಡ ಸಿಗ್ತದೆ ಇನ್ನು ವಾರಾಣಸಿ ಒಳಗಡೆ. ಇದ್ರ ಟೋಟಲ್ ಕಾಸ್ಟ್ ಬಂದು 14,550 ರೂಪಾಯಿ ಆಗುತ್ತೆ. ಇನ್ನು ಉಳಿದಿದ್ದೆಲ್ಲ ಎಕ್ಸಾಕ್ಟ್ಲಿ ಸೇಮ್ ಇರ್ತದೆ, ಓನ್ಲಿ ಟಿಕೆಟ್ ಫೇರ್ ಮಾತ್ರ ಡಿಫ್ರೆನ್ಸ್ ಇರ್ತದೆ. ಓಕೆ ಸ್ನೇಹಿತರೆ, ಕಂಪ್ಲೀಟ್ ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಟೂರ್ ಬಜೆಟ್ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಂಪ್ಲೀಟ್ ಐಟಿನರಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.